ನನ್ನ ಬಗ್ಗೆ ನೀವು FIR ಹಾಕ್ಸ್ತಾ ಇದ್ದೀರಿ, ಪೊಲೀಸ್ ನೋಟಿಸ್ ಕೊಡಿಸಿದ್ದೀರಿ, ನಂದೇನು ಅಭ್ಯಂತರ ಇಲ್ಲ, ಇನ್ನೂ 100 ಕೊಡಿ. ಆದರೆ DK ಸುರೇಶ್ ಅವರು ಹೇಳಿಕೆನ ಸರಿ ಇಲ್ಲ ಅಂತ ನೀವೇ ಸಿದ್ದರಾಮಯ್ಯನವ್ರು ಹೇಳಿದಿರಿ. ಅವ್ರು ಯಾಕೆ ಪೊಲೀಸ್ ನೋಟಿಸ್ ಕೊಟ್ಟಿಲ್ಲ? ಅವ್ರು ಯಾಕೆ FIR ಹಾಕಿಲ್ಲ ಅವ್ರ ಮೇಲೆ? ನಾನು ಹೇಳಿದ್ದು ಸರಿ ಇಲ್ಲ ಅಂತ ಮಾತ್ರ ಹೇಳ್ತಾ ಇದ್ದೀರಿ. ಆದರೆ ನಾನು ಗುಂಡಿಟ್ಟು DK ಸುರೇಶ್ ಅವ್ರನ್ನ ಕೊಲ್ಲಬೇಕು ಅನ್ನೋದು ಹೇಳಿಲ್ಲ. DK ಸುರೇಶ್ ಅಂತ ರಾಷ್ಟ್ರದ್ರೋಹಿಗಳು ದಕ್ಷಿಣ ಭಾರತವನ್ನೇ ಬೇರೆ ರಾಷ್ಟ್ರವಾಗಿ ಕೇಳ್ತೀವಿ ಅಂತ ಹೇಳಂತ ದೇಶದ್ರೋಹಿಗಳ ಬಗ್ಗೆ ಗುಂಡಿಟ್ಟು ಕೊಲ್ಲಂತ ಕಾನೂನನ್ನು ತನ್ನಿ ಅನ್ನೋದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾನು ಮನವಿ ಮಾಡಿದ್ದೇನೆ. ಇದಿಷ್ಟು ನನ್ನ ಅಭಿಪ್ರಾಯ. ನೂರಕ್ಕೆ ನೂರು ಸತ್ಯ. ಚಕ್ರವರ್ತಿ ಸೂಲಿಬೇಲೆ ಅವ್ರ ಬಗ್ಗೆ ಮಾಡ್ತಿದ್ದಾರೆ, ನನ್ನ ಬಗ್ಗೆ ಮಾಡಿದ್ದಾರೆ, ಇನ್ನು ಅನೇಕರ ಬಗ್ಗೆ ಮಾಡ್ತಿದ್ದಾರೆ. ರಾಷ್ಟ್ರಭಕ್ತರು ಕಂಡ್ರೆ ಅವ್ರಿಗೆ ಯಾಕೋ ಸ್ವಲ್ಪ ಅಲರ್ಜಿ. ಕುಂಕುಮ ಹಾಕೊಳ್ಳೋದಕ್ಕೆ ಬೇಡ ಅಂತಾರೆ, ಕೇಸರಿ ಬೇಡ ಅಂತಾರೆ. ಮಾಡಿಕೊಡ್ಲಿ, ನಾನು ಅದ್ರ ಬಗ್ಗೆ ನಾನು ಪೂರ್ಣ ವಿವರಕ್ಕೆ ಹೋಗಲ್ಲ. ಆದರೆ ಈ ಕೇಸಿನ ಬಗ್ಗೆ ನಾನು ಒತ್ತಾಗಿ ಕೊಡ್ತಾ ಇದ್ದೀನಿ ಅಂದರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಅಭಿಪ್ರಾಯ ಪಡಿಸೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಅಂತಂದರೆ, ಈಶ್ವರಪ್ಪ DK ಸುರೇಶ್ ಅವ್ರನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿದ್ದಾರೆ ಅನ್ನೋಂಥ ರೂಪದಲ್ಲಿ ಇವತ್ತು ವ್ಯವಸ್ಥೆ ತರಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ನಾನು ಆ ರೀತಿ ಹೇಳಿಲ್ಲ, ಹೇಳೋದೂ ಇಲ್ಲ. ನಾನು ಹೇಳ್ತಿರೋದೇನು, ದೇಶವನ್ನು ಇಬ್ಬಾಗ ಮಾಡೋಂಥ ಪ್ರಯತ್ನ ಮಾಡಿಸಿ, ದೇಶವನ್ನು ವಿಭಜನೆ ಮಾಡೋಂಥ ಪ್ರಯತ್ನವನ್ನು, ದಕ್ಷಿಣ ಭಾರತದ ರಾಜ್ಯಗಳನ್ನು ನಾವು ಬೇರೆ ರಾಷ್ಟ್ರವಾಗಿ ಕೇಳಬೇಕಾಗತ್ತೆ. ನಮಗೆ ಬರಬೇಕಾದಂಥ ಇದು ಹಣ ಬರೆದಿದ್ರೆ ಅನ್ನೋಂಥ ಮಾತನ್ನು ಹೇಳಿದಾರಲ್ಲ, ದೇಶ ವಿಭಜನೆಗೆ ಅವರಿಗೆ ಹೇಳಿಕೆ ಕೊಟ್ಟಿರೋದನ್ನು ನಾನು ಖಂಡನೆ ಮಾಡ್ತೇನೆ. ನಿಮಗೆ ಕೇಂದ್ರ ಸರ್ಕಾರದಿಂದ ಎಷ್ಟು ಹಣ ಬರಬೇಕು ಬಿಡಬೇಕು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ, ನಾನು ಬೇಡ ಅನ್ನಲ್ಲ. ಆದರೆ ಕೇಂದ್ರ ಸರ್ಕಾರ ನಮಗೆ ಕೊಡೋದ್ರಲ್ಲಿ ಒಂದು ರೀತಿಯ ಅನ್ಯಾಯ ಮಾಡಿದೆ ಅನ್ನೋಂಥ ಲೆಕ್ಕ ಇಟ್ಕೊಂಡು ದಕ್ಷಿಣ ಭಾರತವನ್ನೇ ಬೇರೆ ರಾಷ್ಟ್ರವಾಗಿ ಕೇಳ್ತೀವಿ ಅಂತ ಹೇಳ್ತಿದ್ದಾರಲ್ಲ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅಖಂಡ ಭಾರತಕ್ಕೆ ಸ್ವಾತಂತ್ರ್ಯ ತರಬೇಕು ಅಂತ ಎಷ್ಟು ಜನ ಬಲಿದಾನ ಮಾಡಿದ್ದಾರೆ ಅಂತ ಕಲ್ಪನೆ ಈ DK ಸುರೇಶ್ ಅವ್ರಿಗಿಲ್ಲ. ಬೇಕಾದಷ್ಟು ನಾವು ಅನೇಕ ಕಾಂಗ್ರೆಸ್ ಮಿತ್ರರು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ನಾನು ಯಾರ ಹೇಳಿಕೆಯನ್ನು ಕೂಡ ನಾನು ಇಲ್ಲ ಅನ್ನಲ್ಲ. ಆದರೆ ಅವರೆಲ್ಲರೂ ಕೂಡ ನನ್ನನ್ನು ಎಲ್ಲೂ ರಾಷ್ಟ್ರದ್ರೋಹಿಯಿಂದ ಕರೆದಿಲ್ಲ, ನಾನು ಅವ್ರಿಗೆ ಸಂತೋಷ ಪಡ್ತೇನೆ. ಆದರೆ ತಿರ್ಸ್ತಾ ಇದ್ದಾರಲ್ಲ, DK ಸುರೇಶ್ ಅವ್ರಿಗೆ ಗುಂಡಿಟ್ಟು ಕೊಲ್ಲಿ ಅಂತ ಈಶ್ವರಪ್ಪ ಹೇಳಿದ್ದಾರೆ ಅಂತ ಹೇಳ್ತೇವೆ, ಈ ರೀತಿ ತಿರುಚ್ತಾ ಇದ್ದಾರಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ನಾನು ಒಪ್ಪಲ್ಲ. ಮತ್ತು ಯಾವ ಕಾರಣಕ್ಕೂ ಕೂಡ ಗುಂಡಿಟ್ಟು ಕೊಲ್ಲಿ ಅನ್ನೋಂಥ ಮಾತು ಈಗಲೂ ಹೇಳಲ್ಲ. ಕಾನೂನು ಬರೋ ತನಕನೂ ಕೂಡ ಗುಂಡಿಟ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ. ಇದು ತುಂಬ ಸ್ಪಷ್ಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.